ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ವಿಧಾನ ಪರಿಷತ್ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ತಿಪ್ಪಣ್ಣಪ್ಪ ಕಮಕನೂರ್ ಅವರಿಗೆ ಅಭಿಮಾನಿಗಳು ಮತ್ತು ಬೆಂಬಲಿಗರು ಹೂಗುಚ್ಛ ನೀಡಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ನಗರಕ್ಕೆ ಆಗಮಿಸಿದ ನೂತನ ಶಾಸಕರನ್ನ ಬರಮಾಡಿಕೊಳ್ಳಲು ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಹೂಮಾಲೆ ಹಾಕಿ ಜಯಘೋಷಗಳನ್ನು ಕೂಗುತ್ತಾ ಭವ್ಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ತಿಪ್ಪಣ್ಣಪ್ಪ ಕಮಕನೂರ್ ಅವರಿಗೆ ಶುಭ ಹಾರೈಸಿದರು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬಾರಿ ಜವಾಬ್ದಾರಿ ನೀಡಿದ ಎಲ್ಲರಿಗೂ ಹಾಗೂ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಬರಮಾಡಿಕೊಂಡ ಕಲಬುರಗಿಯ ಜನತೆಗೆ ಮತ್ತು ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಧ್ವನಿಯಾಗಿ ಕೆಲಸ ಮಾಡಲು ತಾವು ಸದಾ ಬದ್ಧರಾಗಿರುವುದಾಗಿ ಈ ಸಂದರ್ಭದಲ್ಲಿ ಸದಸ್ಯರು ಭರವಸೆ ನೀಡಿದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯ ಸೋದರರಾದಂತ ಜಗದೇವ್ ಗುತ್ತಿದಾರ್ ಸಾಹೇಬ್ರೆ, ಮಾಂತಪ್ಪ ಸಂಗಾವಿ ಸಾಹೇಬ್ರೆ, ಜಸ್ಕಾಂ ಅಧ್ಯಕ್ಷರು ಆದಂತ ಸೋದರರಾದಂತ ಪ್ರವೀಣ್ ಹರ್ವಾಳ್ ಅವರೇ, ಬೈಲಾಪಣ್ಣವರೇ, ಶಿವಾನಂದ ಅವರೇ, ಕಿರಣ್ ಅವರೇ, ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಂತ ರಾಜಗೋಪಾಲ್ ರೆಡ್ಡಿ ಅವರೇ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರು, ಆತ್ಮೀಯರಾದಂತಹ ಶರಣಪ್ಪ ಮಾನೇಗರ್ ಅವರೇ, ಕೌಲಿಗಿ ಅವರೇ, ಬೈಲಪ್ಪನವರೇ, ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ ರಾಜೇಶ್ ಗುತ್ತೇದಾರ್ ಅವರೇ, ಶಿವಾನಂದ್ ಹೊರಗುಂಟಿ ಅವರೇ, ಮತ್ತೆ ನನಗೆ ಯಾವಾಗಲೂ ಸ್ಫೂರ್ತಿ ಮಾಡಿ ಇಲ್ಲಿಯವರೆಗೆ ಇದು ನಾ ಏನ್ ತಿಳ್ಕೊಂಡಿಲ್ಲ, ಹೋಸ ಹ್ಯಾಂಗ್ ಸಸ್ತವಾಗಿ ಆಗಿದೆ, ನಾಮಿನೇಟ್ ಆಗೋದು ಮನೆಗೆ ಹೋಗೋದು ಹಾಂಗ್ ತಿಳ್ಕೊಂಡಿದ್ದೆ. ಈ ಸಲ ಚುನಾವಣೆ ಘೋಷಣೆ ಆಯ್ತು, ನನಗೆ ಎಂತೆಂತವ್ರು ಓಟ್ ಹಾಕ್ಬೇಕಂದ್ರೆ ಈಶ್ವರ್ ಖಂಡ್ರೆ ಅವರು, ದರ್ಶನ ಪೂರ್ ಅವರು, ಪ್ರಿಯಾಂಕ್ ಖರ್ಗೆಜಿ ಅವರು, ಶಂಕರಪ್ರಕಾಶ್ ಪಾಟೀಲ್ರು, ಆಮೇಲೆ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಕಾರವಾರ MLAಗಳು, ಬಳ್ಳಾರಿ MLAಗಳು, ಕಂಪ್ಲಿ ಗಣೇಶ, ಬಳ್ಳಾರಿ ದತ್ತಾತ್ರೇಯ ಸಣ್ಣ ಹುಡುಗ ಅವರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಭಾರಿ ಎತ್ತರ ಏಳರಂತ ಓಟ್ಗಳು 30 ಓಟ್ಗಳು ಹಾಕ್ಬೇಕಾಗಿತ್ತು. ನಾ ಓಟ್ ಎಣಸ ಮುಂದ ಕಾರ್ತಿಕ್ ಬರ್ತಿತ್ತು, ನಂದೂ ಓಟ್ ನಾವು ಖರೀದಿನ ಆಗ್ಯಾವ ತಿಳ್ಕೊಂಡು ಇಡೀ ಹೊಡೆದು ಬಿಟ್ಟಿಲ್ಲ. ನಾವು ಸರ್ಕಾರ ನಡೆಸ್ತಕ್ಕಂಥವ್ರು, ಆ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಯಾವ ಇದರಲ್ಲಿ ನಾನು ಜನ್ಮ ತನ್ನಿ ಆ ಸಮಾಜಕ್ಕೂ ಕೂಡ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನೀವೆಲ್ಲರಿಗೂ ಕೂಡ ವಿಧಾನ ಪರಿಷತ್ ಸ್ಥಾನ ಒಂದೇ ಅದ, ಅದು ನಾವು